ಡಿಬೇಟ್ ಶುರು ಮಾಡಲಿಕ್ಕಿಂತ ಮುಂಚಿತವಾಗಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅಂತ ನೋಡಿದ್ರೆ ಇದೊಂದು ಸಾಬರ ಬಜೆಟ್ ಇದು ಸಾಲದ ಬಜೆಟ್ ಇದು. ಆಯವ್ಯಯದಲ್ಲಿ ಯಾವುದೇ ಹೊಸ ಘೋಷಣೆ ಮಾಡಿಲ್ಲ ಸಿದ್ದರಾಮಯ್ಯ ಅವರು. ರಾಜ್ಯ ಬಜೆಟ್ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ ಇದು. ಸಿದ್ದರಾಮಯ್ಯನವರು ತಮ್ಮ ಕೊನೆ ಬಜೆಟನ್ನು ಮಂಡಿಸಿದ್ದಾರೆ. ಹೊಸ ಘೋಷಣೆ ಇಲ್ಲದೆ ತಿಪ್ಪೆ ಸಾರಿಸಿರುವಂತಹ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಸರ್ಕಾರ ಇದ್ದರೆ ಅದು ಇದೇನೆ. ರಾಜ್ಯದಲ್ಲಿ 1,16,170 ಕೋಟಿ ಸಾಲ ಮಾಡಿಕೊಂಡಿದ್ದಾರೆ. 1,16,170 ಕೋಟಿ ರೂಪಾಯಿಗಳ ಸಾಲವನ್ನು ಇವರು ಮಾಡಿಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿದಂಥ ರೆಕಾರ್ಡ್ ಸಿಎಂ ಸಿದ್ದರಾಮಯ್ಯ ಅವರದ್ದು ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಅವಶ್ಯಕತೆನೇ ಇರಲಿಲ್ಲ. ಸಿದ್ದರಾಮಯ್ಯನವರ ಕೊನೆಯ ಬಜೆಟನ್ನು ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟಲ್ಲಿ ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸೋ ರೀತಿ ಇರೋವಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ಟರೆ ಯಾವುದೇ ನೀರಾವರಿ ಯೋಜನೆಗಳನ್ನು, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಯಾವುದೇ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ. ಅವಶ್ಯಕತೆ ಏನಿತ್ತು? ಓದೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆನೇ ಇರಲಿಲ್ಲ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಡ್ಜೆಟ್ ಇದು. ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರೋಂಥ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 16,170 ಕೋಟಿ ಸಾಲ ಮಾಡಿದ್ದಾರೆ. 1,16,170 ಕೋಟಿ ಸಾಲ. 1 ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ರೆಕಾರ್ಡ್ ಮುಖ್ಯಮಂತ್ರಿ. ಒಂದು ರೆಕಾರ್ಡ್ ಮಾಡಿದಾರಲ್ಲ, ರೆಕಾರ್ಡ್ ಮುಖ್ಯಮಂತ್ರಿ. ಆಮೇಲೆ ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬ ಇನ್ನೊಂದು ಕಡೆ ಇದು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕದ ಬಜೆಟ್ಟಾ? ಜಮೀರ್ ಅವರ ಬಜೆಟ್ ಇದು. ಕೋಮು ಗಲಭೆ ಎಬ್ಬಿಸುವಂತಹ ಬಜೆಟ್ ಏನಾದರೂ ಇದ್ದರೆ ಅದನ್ನು ಸಿದ್ದರಾಮಯ್ಯನವರು ಮಂಡಿಸಿಬಿಟ್ಟಿದ್ದಾರೆ. ರಾಜ್ಯ ಬಜೆಟ್ ವಿರುದ್ಧವಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳರ ವಾಗ್ದಾಳಿ ಇದು. ನೀರಾವರಿ ಯೋಜನೆಗೆ ಎಷ್ಟು ಹಣ ಅಂತ ಎಲ್ಲಾದರೂ ಹೇಳಿದ್ದಾರಾ ಇವರು? ಎಲ್ಲಿಯೂ ಅದರ ಬಗ್ಗೆ ಹೇಳಿಯೇ ಇಲ್ಲ. ಇದು ಯಾವ ಥರ ಬಜೆಟ್ ಇದು? ಕೇವಲ ಗ್ಯಾರಂಟಿ ಯೋಜನೆಗಳ ಸಲುವಾಗಿಯೇ 1.16 ಲಕ್ಷ ಕೋಟಿಯ ಸಾಲವನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಬಜೆಟಲ್ಲಿ ಏನಾದರೂ ಇದೆ, ದಲಿತರಿಗಂತೂ ಏನೂ ಇಲ್ಲ. ಕೇವಲ ಒಂದು ಸಮುದಾಯದ ತುಷ್ಟೀಕರಣವನ್ನು ಮಾಡಿದ್ದಾರೆ ಅಷ್ಟೇ. ಕಲ್ಯಾಣ ಕರ್ನಾಟಕಕ್ಕಂತೂ ಏನೇನೂ ಇಲ್ಲ ಅಂತ ಹೇಳಿ ಯತ್ನಾಳರು ಕಿಡಿಕಾರಿದ್ದಾರೆ. ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು, ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನೋಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿಯೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು ಅವ್ರ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಇದು ಪೂರ್ತಿ ದಾಖಲೆ ಬಜೆಟ್ ಅಂತ ಹೇಳೋದು ಸಾಲದ ಬಜೆಟನ್ನು ಮಂಡಿಸಿರೋದು ಇವರು. ಮೂಲಸೌಕರ್ಯ ಕೊಡುವುದರಲ್ಲಿ ವಿಫಲರಾಗಿಬಿಟ್ಟಿದ್ದಾರೆ ಇವರು. ಬಜೆಟ್ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಇಲ್ಲಿ ಸಿಎಂ ಸಮಾಜವನ್ನು ವಿಭಜನೆ ಮಾಡಿಕೊಂಡು ಆರ್ಥಿಕ ವಿಭಜನೆ ಮಾಡಿದ್ದಾರೆ. ಇಲ್ಲಿ KIDBIನಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟು ಆರ್ಥಿಕವಾಗಿ ವಿಭಜನೆ ಮಾಡಬೇಕು ಅಂತ ಹೊರಟುಬಿಟ್ಟಿದ್ದಾರೆ ಇವರು. ನಕ್ಸಲ್ ನಿಗ್ರಹ ದಳ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಹೊರಟಿದ್ದಕ್ಕೆ ಈ ವಿರೋಧ ಇದೆ. ಇಲ್ಲಿ ಕೊಂಕಣ ರೈಲ್ವೆಗೆ ಯಾವುದೇ ಸಹಾಯವನ್ನು ಕೊಡಲೇ ಇಲ್ಲ. ಎಲ್ಲ ಒಂದು ವಿಚಾರವನ್ನು ಕೂಡ ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಕರ್ನಾಟಕದ ಜನರಿಗೆ ಸಾಲದ ಹೊರೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. 1,16,000 ಕೋಟಿ ರೂಪಾಯಿಯ ಸಾಲವನ್ನು ಮಾಡಿ ನಾನು ಬಹಳ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ
ಯಾವುದೇ ಮೂಲಭೂತ ಸೌಕರ್ಯವನ್ನು ಇಡೀ ಕರ್ನಾಟಕದ ಜನರಿಗೆ ಕೊಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನಿರಾಶೆಯನ್ನು ಇವತ್ತು ಮೂಡಿಸಿದೆ. ಸಿದ್ದರಾಮಯ್ಯ ತನ್ನ ಆಡಳಿತದ ವ್ಯವಸ್ಥೆಯಲ್ಲಿ ಸಮಾಜವನ್ನು ವಿಭಜನೆ ಮಾಡಿದರು ಬೇರೆ ಬೇರೆ ದೃಷ್ಟಿಕೋನದಿಂದ. ಇವತ್ತು 2 ಕೋಟಿ ರೂಪಾಯಿಯ ಗುತ್ತಿಗೆನಲ್ಲಿ ಮತ್ತು 1 ಕೋಟಿ ರೂಪಾಯಿಯ ಸರ್ಕಾರಿ ಖರೀದಿಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ನೀಡ್ತೀವಿ ಅನ್ನೋದನ್ನ ಅವ್ರು ಹೇಳೋದ್ರ ಮುಖಾಂತರ ಆರ್ಥಿಕತೆಯಲ್ಲೂ ಕೂಡ ವಿಭಜನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ಗ್ರಾಮಗಳಲ್ಲಿ ಇನ್ನು ವಿಭಜನೆಯನ್ನು ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನೀವು ನಕ್ಸಲರು ಮುಕ್ತ ಆಯಿತು ಅನ್ನೋದನ್ನು ಯಾವ ರೀತಿ ಖಾತ್ರಿ ಮಾಡಬೇಕಾಗಿತ್ತು ಅದನ್ನು ಖಾತ್ರಿ ಮಾಡಿ. ಇವತ್ತು ನಕ್ಸಲರು ಇಲ್ಲ ಅನ್ನೋದನ್ನು ನಾವು ಸ್ವಾಗತಿಸಿದ್ರೂ ಕೂಡ ಇದಕ್ಕೊಂದು ಖಾತ್ರಿಯನ್ನು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಈ ರೀತಿ ಯಾವುದೇ ಖಾತ್ರಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಶಿಕ್ಷಣಕ್ಕೆ KPSC ಶಾಲೆಗಳ ಬಗ್ಗೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಬಜೆಟ್ನಲ್ಲಿ KPSC ಶಾಲೆಗಳ ಬಗ್ಗೆ ಯಾವುದೇ ರೀತಿಯಾದಂಥ ಸಾಲ ಹೆಚ್ಚಾಗಿದೆ ಅಂತ ಏನು BJPಯವರು ಮಾತನಾಡ್ತಾ ಇದ್ದಾರೆ. ಇದಕ್ಕೆ CM ಕೌಂಟರ್ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಅವಕಾಶ ಇದೆಯೋ ಅಷ್ಟು ಸಾಲವನ್ನು ನಾವು ಮಾಡಿದ್ದೇವೆ. ಕೇಂದ್ರದ ನಿಯಮದ ಪ್ರಕಾರವಾಗಿಯೇ ನಾವು ಸಾಲ ಮಾಡಿಕೊಂಡಿದ್ದೇವೆ. ನಾವು 24.91% ಸಾಲವನ್ನು ಮಾಡಿದ್ದೇವೆ. ನಮಗೆ ಸಾಲ ಮಾಡೋದಕ್ಕೆ 25% ಅವಕಾಶ ಇದೆ. ವಿತ್ತೀಯ ಕೊರತೆ 3% ಹೆಚ್ಚು ಇರಬಾರ್ದು. ನಮ್ಮ ವಿತ್ತೀಯ ಕೊರತೆಯನ್ನು ನಾನು ವಿತ್ತೀಯ ಕೊರತೆಯ ಶಿಸ್ತಿನ ಮಿತಿ ಒಳಗಡೆನೆ ಅಂದರೆ 2.95 ಅಂದರೆ 2.95% ಅಷ್ಟೇ ಇಟ್ಕೊಂಡಿದ್ದೀವಿ. ಮಾನದಂಡದ ಪ್ರಕಾರನೇ ಕೇಂದ್ರದ ಮಾನದಂಡಗಳಿದೆಯಲ್ಲಪ್ಪ ಅದನ್ನೇ ನಾವು ಫಾಲೋ ಮಾಡಿರೋದು. ವಿತ್ತೀಯ ಕೊರತೆ ಆರೋಗ್ಯಕರವಾಗಿದೆ ಅಂಥೇಳಿ CM ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ವರ್ಷ ಸಾಲ ಮಾಡಿದ್ದದು 1,05,246 ಕೋಟಿ. ಈ ವರ್ಷ ಸಾಲ ಮಾಡಿರೋದು ಅಂದ್ರೆ ಮುಂದಿನ ವರ್ಷಕ್ಕೆ 1,16,000 ಕೋಟಿ. ಅಂದ್ರೆ ಸುಮಾರು 10,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ. ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಗಮನಿಸಬೇಕು, ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ. ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಜಿಎಸ್ಡಿಪಿಯ 25% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ ಅನ್ನೋದಾದ್ರೆ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ ಆ ಆಕ್ಟ್ನಲ್ಲಿ. 2002ರಲ್ಲಿ ಆಗಿರೋದು ಅದು. 2002ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಪಾಸ್ ಮಾಡಿದ್ರು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಪಾಸ್ ಮಾಡಿದ್ರು. ಅದರ ಪ್ರಕಾರ ರಾಜ್ಯ 3% ಅಲ್ಲ 25%ಗಿಂತ ಹೆಚ್ಚು ಸಾಲ ಮಾಡಬಾರದು ಅಂತ ಇರ್ತದೆ. ನಾವು 24.91%ನಲ್ಲೇ ಸಾಲ ಮಾಡಿದ್ದೀವಿ. ನಾನು ಹೇಳೋದು ಗೊತ್ತಾಯ್ತಲ್ಲ. ಸಾಲ ನಾವು ತಗೊಂಡಿರೋದು. ಬಜೆಟ್ ವಿರೋಧ ಮಾಡಿದಂಥ BJP ವಿರುದ್ಧವಾಗಿ ಸಂತೋಷ್ ಲಾಡ್ ಕೇಳಿದ್ದಾರೆ. ಕೇಂದ್ರದ ಸಾಲದ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಕೇಂದ್ರ ಸಾಲ ಮಾಡ್ಕೊಂಡಿಲ್ವಾ? ಅವ್ರು ಸಾಲ ಮಾಡಿದ್ರೆ ಮಾತನಾಡಬಾರ್ದಾ? ರಾಜ್ಯದಲ್ಲಿ ಇವರು 2.5 ಲಕ್ಷ ಕೋಟಿ ಸಾಲ ಮಾಡಿ ಹೋಗಿದ್ರು BJPಯವರು. ಜನರಿಗೆ ಏನು ಕೊಟ್ಟರು ಅಂತ BJP ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ಅವರು. ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಅಂದರೆ ಗೋ, ಎಮ್ಮೆ ಇವೆಲ್ಲ ಮಾಂಸ ಮಾಡ್ತಾರಲ್ಲ, ಇದನ್ನು ರಫ್ತು ಮಾಡೋದ್ರಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಯಾರಪ್ಪ ಗೋವಿನ ಮಾತೆ ಅಂತ ಹೇಳೋದು ಯಾರು? ಅದರ ಮಾಂಸವನ್ನು ರಫ್ತು ಮಾಡಿ 2ನೇ ಸ್ಥಾನಕ್ಕೆ ಭಾರತ ತಂದಿರೋದು ಯಾರು? ಕೇಳಬಾರ್ದಾ ಇದನ್ನು? 19 ರಾಜ್ಯಗಳಲ್ಲಿ BJP ಸರ್ಕಾರ ಇದೆಯಲ್ರಿ, ಹಲಾಲ್ ಯಾರದ್ದು ಅಂತ ಅವ್ರು ಹೇಳಬೇಕಲ್ವ, ಉತ್ತರ ಕೊಡಬೇಕಲ್ವ ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರದ ರಿಪೋರ್ಟು, ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ BJP ಇದೆ. ಕಳೆದ 10 ವರ್ಷದಿಂದ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ BJP ಆಡಳಿತ ಇದೆ. ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ನಾವು. ಇದ್ರಾಗ ಯಾರು ಅಲ್ಲಮ್ಮ? ಈಗ ಮೋದಿ ಸಾಹೇಬರು ಕುರಾನ್ ಬಗ್ಗೆ ಮಾತನಾಡಬಹುದು, BJPಯವರು ಏನನ್ನ ಮಾತನಾಡಬಹುದು ಅವ್ರ ಬಗ್ಗೆ. ನಾವೇನ ಮಾಡಿದ ತಕ್ಷಣ ಮುಸ್ಲಿಂ ಅಪ್ಲೀಸ್ಮೆಂಟ್ ಅಂತ ಹೇಳ್ತಾರೆ. ಮತ್ತೆ ಇವ್ರು ಯಾಕೆ ಹೋಗಿ ಕುರಾನ್ ಬಗ್ಗೆ ಹೇಳಿದ್ರು? ಕುರಾನ್ನಾಗೆ ರಾಮ್ ಎಷ್ಟು ಸಲ ಇರ್ತಾನೆ, ಅಲಿ ಎಷ್ಟಿದೆ, ಅಹಮದ್ ಅಂತ ಇವ್ರು ಹೇಳ್ತಾ ಇದಾರಲ್ಲ, ಇವ್ರು ಹೇಳಿದ್ರೆ ಗ್ರೇಟ್. ನಾವೇನ ಮಾಡಿಬಿಟ್ರೆ ಮುಸ್ಲಿಂ ಅಪ್ಲೀಸ್ಮೆಂಟಾ? ಸಾಲ ಆಗಿರ್ತಕ್ಕಂಥ ನಿಜ ಇದೆ.
60,000 ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದ್ದೀವಿ, ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಇದು ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ 5,000 to 6,000 ಹೋಗ್ತಾ ಇದೆ. ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ 5,000 to 6,000 ಹೋಗ್ತಾ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಈ ಬಾರಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸಿಗೆ 80,000 ಕೋಟಿ ಕೊಡ್ತಾ ಇದ್ದೀವಿ. ಇಟ್ಸ್ ಅ ಫಿನಾಮಿನಲ್ ಬಜೆಟ್. ಸಿದ್ದರಾಮಯ್ಯನವರ 16 ವರ್ಷದ ಈ ಬಜೆಟ್ನ ಎಕ್ಸ್ಪೀರಿಯನ್ಸು ಎಲ್ಲ ಅವರು ತಗೊಂಡು ಮಾಡಿರ್ತಕ್ಕಂಥದ್ದು ಓವರಾಲ್ ಜನಕ್ಕೆ ಒಪ್ಪಿಗೆಗೆ ಎಲ್ಲ ಸಮುದಾಯಗಳು ಅನುಕೂಲ ಆಗ್ತಕ್ಕಂಥ ಬಜೆಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕೇಂದ್ರ ಸರ್ಕಾರದ ರಿಪೋರ್ಟು, ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ ಬಿಜೆಪಿ ಇದೆ ಕಳೆದ 10 ವರ್ಷದಿಂದ ಹೆಚ್ಚು ಕಮ್ಮಿ.